ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ಯಾ ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯೋ ನಾನ್ ಸ್ಟಾರ್. ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿ ಫೇಮಸ್ ಆಗಿದೆಯಲ್ಲ, ಒಂದು ರೀಲ್ಸ್ ಮಾಡೋಣ ಮುಂದೆ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪ್ರಜಾವಾಣಿ ಟಿವಿಯಲ್ಲಿ ನಾವು ಕುಸುಮ ಮೇಡಮ್ ಜೊತೆ ಬಂದಿದ್ದೀವಿ ಇವತ್ತು ಇಂಟರ್ವ್ಯೂ ತಗೊಳಕ್ಕೆ. ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಕಾಲ್ ಶೀಟ್ನ ನೀನ್ ರಿಜೆಕ್ಟ್ ಮಾಡೋ ಅಷ್ಟು. ಅಯ್ಯೋ ಐ ಆಮ್ ಫೇಮಸ್. ಫೇಮಸ್ ಅಂತೆ ಫೇಮಸ್. ನಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದು ಯಾರು? ಟ್ರೋಲರ್ಸ್ಗಳು. ಏನಂತ ಜಾಸ್ತಿ ಟ್ರೋಲ್ ಮಾಡ್ತಾರೆ ನಿಂಗೆ? ಅಯ್ಯೋ ನನ್ನ ಹೆಸರು ಮೇಲೆ ಟ್ರೋಲ್ ಮಾಡ್ತಾರೆ. ಅವಂತಿಕಾ, ನಿನ್ ಮನೇಲಿ ಡೈಲಾಗ್ ಹೇಳ್ತಾ ಇರ್ತೀಯ ತಾನೆ, ಮೂವಿ ಡೈಲಾಗ್ ಹೇಳ್ತಾ ಇರ್ತಾನೆ, ಏನು? ತಂದೆ ತಲೆ ಹೊಡಿತಾಳೆ, ತಾಯಿ ಗೆನ್ನೆ ಹೊಡಿತಾಳೆ, ಎಷ್ಟು ಕೈ ಹೊಡಿತಾಳೆ, ಅವಂತಿಕಾ ತಿಕ್ಕಕ್ಕೆ ಹೊಡೆಯೋದು. ಸೊ ಒಂದು ಸಾಂಗ್ ಯಾವ್ದಾದ್ರು ನಿನ್ನ ಹಾಡ್ಬಿಡು ಅವಂತಿಕಾ. ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿ ಟಿವಿಯ ಸಮಸ್ತ ವೀಕ್ಷಕರಿಗೂ ಮೋಸ್ಟ್ ವೆಲ್ಕಮ್. ನಾನು ಕುಸುಮ ಶೆಟ್ಟಿ. ಮಾತನಾಡುವ ಗೊಂಬೆ ಜಾನು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅವಂತಿಕಾ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ಯಾ ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯೋ ನಾನ್ ಸ್ಟಾರ್. ಏನ್ ರೀಲ್ಸ್ ಮಾಡ್ತೀಯಾ? ರೀಲ್ಸ್ ಮಾಡ್ತೀನಿ. ಬಾಯಿಗೆ ಏನ್ ಹಾಕೊಡ್ರಿ, ಬಬಲ್ ಗಮ್ ಹಾಕ್ಬಿಡ್ಬೇಕು ನಿನ್ಗೆ. ಅಯ್ಯೋ ಮೈ ಗಾಡ್, ಜಾಸ್ತಿ ಮಾತಾಡ್ತೀನಲ್ಲ. ಸಿಕ್ಕಾಪಟ್ಟೆ ಮಾತಾಡ್ತೀಯಲ್ಲ, ಚೇಸು ಜಾಸ್ತಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ನೀನು. ಕಾಂಬಿನೇಷನ್ ಇನ್ನು ಧೂಳೆಬ್ಬಿಸ್ಬಿಟ್ಟಿದೆ. ಶಾಪಿಂಗ್ ಎಲ್ಲಿ ಮಾಡ್ತೀಯಾ ಅವಂತಿಕಾ? ನಾನು ಯುಎಸ್ ಹೋಗ್ತೀನಿ. US ಅಲ್ಲಿ ಶಾಪಿಂಗ್ ಮಾಡ್ತೀಯಾ? ಎಲ್ಲ ಐಟಮ್ ತಗೊಳ್ಳೋದು ಅಲ್ಲಿಂದಾನೆ. ಎಷ್ಟು ಸಲ ಫ್ಲೈಟ್ ಹತ್ತಿದೀಯಾ? ಒಂದೇ ಟೈಮ್ ಬರ್ತೀನಿ. ಒಂದೇ ಟೈಮ್ ಮತ್ತೆ ಒಂದೇ ಟೈಮ್ ಶಾಪಿಂಗ್ ಮುಗಿಸ್ಬಿಟ್ಟಿಯಾ? ಎಲ್ಲ ಕನಸಲ್ಲೇ ಶಾಪಿಂಗ್ ಮಾಡ್ತಾನೆ ಇರ್ತೀನಿ. ಕನ್ಸು ಕಾಣ್ಕೋ ಅಂತ. ಇವತ್ತು ಅದು ತಗೋಬೇಕು, ಇದು ತಗೋಬೇಕು, ಎಲ್ಲ ಕನಸಲ್ಲೇ ತಗೋತೀನಿ. ಓಕೆ, ಎಷ್ಟು ಒಂದ್ ರೂಪಾಯಿನೂ ಕೊಡಲ್ಲ. ಹಂಗಂದ್ರೆ ಈ ಬಟ್ಟೆ ಎಲ್ಲ ಎಲ್ಲಿಂದ ತಗೊಂಬಂದೆ? ನನ್ನ ಸ್ವಂತ ದುಡ್ಡು ಏನ್ರಿ. ಎಷ್ಟಪ್ಪ ನಿಂದು ಮಂತ್ಲಿ ಇನ್ಕಮ್ ಆಗಾದ್ರೆ? 2-3 ಲ್ಯಾಕ್. 2-3 ಲ್ಯಾಕ್? ನನ್ಗೆ 1 ಲ್ಯಾಕ್, ಮೇಡಮ್ 1 ಲ್ಯಾಕ್. ಎಲ್ಲ ನಿನ್ನ ಡ್ರೆಸ್ ಮೇಲೆ ಇನ್ವೆಸ್ಟ್ ಮಾಡ್ತೀಯಾ? ಡ್ರೆಸ್ ತಗೋಬೇಕಲ್ಲ. ಓಹೋ, ಸೂಪರ್ ಸೂಪರ್. ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿ ಫೇಮಸ್ ಆಗಿದೆಯಲ್ಲ, ಒಂದು ರೀಲ್ಸ್ ಮಾಡೋಣ ಮುಂದೆ ನೋಡೋಣ. ಯಾವ ರೀಲ್ಸ್ ಮಾಡಬೇಕು? ಯಾವ ಜಾಸ್ತಿ ನಿನಗೆ ಸಿಕ್ಕಾಪಟ್ಟೆ ಫೇಮ್ ಕೊಟ್ಟಿದ್ದು? ಅಯ್ಯೋ ಎಲ್ಲ ಸಿಕ್ಕಾಪಟ್ಟೆ. ಎಲ್ಲ ಅವಂತಿಕಾ ನನ್ನ ಜೊತೆ ಒಂದು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಅಂತ ಕೇಳ್ತಾರೆ. ಒಂದು ಮಾಡಿ ಪ್ಲೀಸ್. ನಾಚಿಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪ್ರಜಾವಾಣಿ ಟಿವಿಯಲ್ಲಿ ನಾವು ಕುಸುಮ ಮೇಡಮ್ ಜೊತೆ ಬಂದಿದ್ದೀವಿ ಇವತ್ತು ಇಂಟರ್ವ್ಯೂ ತಗೊಳಕ್ಕೆ. ಕ್ಯಾಮರಾಮನ್ ಜೊತೆ ಅವಂತಿಕಾ. ಬನ್ನಿ ಇವತ್ತು ನಾವು ಕುಸುಮ ಮೇಡಮ್ ಅವ್ರ ಜೀವನ ಚರಿತ್ರೆ ತಿಳ್ಕೊಳ್ಳೋಣ. ಈ ಎಷ್ಟು ಜೀವನ ಚರಿತ್ರೆ ತಿಳ್ಕೊಂಡು ಸಾಕಾಗಿದೆ. ನಾನು ವೇಸ್ಟ್ ಬೋಲನ. ಎಷ್ಟು ಡೌಟಾ? ಬಾ, ಸಖತ್ತಾಗಿ ಆಂಕರಿಂಗ್ ಮಾಡ್ತೀಯಾ? ನೆಕ್ಸ್ಟ್ ನಿನ್ ಕೋಸ್ಟ್ ನಾನು ತಗೋತೀನಿ. ಓಕೆ, ಸೊ ಇಂಟರ್ವ್ಯೂಗೆ ನಾನು ರೆಡಿ ಆಗಿರ್ಬೇಕಾಗಾದ್ರೆ ರೆಡಿಯಾಗಿ ನಿಂತ ಸುಮ್ಮನೆ ಇಲ್ಲ, ನಾ ಗೊತ್ತಲ್ಲ. ಏನ್ ತಿಂದು ಬಂದೆ ಅವಂತಿಕಾ? ನಾನು ಇಡ್ಲಿ. ಓ, ಡಯಟ್ ಮಾಡ್ತೀಯಾ ಜಾಸ್ತಿ? ಸ್ಲಿಮ್ ಆಗಿದ್ಯಾ? ಝೀರೋ ಫಿಗರ್. ಜಿಮ್ಗೆ ಹೋಗ್ತೀಯಾ? ಜಿಮ್ ಇಲ್ಲ. ಮತ್ತೆ ಹೇಗೆ ಮೇಂಟೈನ್ ಮಾಡ್ತೀಯಾ? ಹಂಗೆ ನ್ಯಾಚುರಲ್. ಅಮ್ಮ ಊಟ ಹಾಕಲ್ವಾ ಮನೇಲಿ? ಅಮ್ಮ ಏನು ಮಾಡ್ತಾ ಇದೀಯಾ? ಇಷ್ಟು ಝೀರೋ ಫಿಗರ್ ಮೇಂಟೈನ್ ಮಾಡ್ತಾ ಇದೀಯಾ? ಏನೂ ತಿನ್ನಲ್ವಾ? ತಿಂತೀನಿ. ಓಕೆ, ಇಡ್ಲಿ ಮಾತ್ರ. ವೀಕ್ಲಿ ಮಾತ್ರ? ಇಡ್ಲಿ. ಅಯ್ಯೋ ದೇವ, ಇಷ್ಟೊಂದು ಡಯಟ್ ಕಾನ್ಶಿಯಸ್. ಹೆಂಗ ಕಾಣಿಸ್ಬೇಕಲ್ಲ, ಎಲ್ಲ ಹುಡುಗರಿಗೂ ಕಟಾಯಿಸ್ಕೋಬೇಕು. ಎಷ್ಟು ಹುಡುಗರು ಪಟಾಯಿಸಿದ್ಯಾ ಇಷ್ಟವರೆಗೂ? ಅಯ್ಯೋ ನಾನು ಯಾರನ್ನು ಕಟಾಯಿಸಿಲ್ಲ, ಅವ್ರು ಹಿಂದೆ ಬರ್ತಾರೆ. ಅವಂತಿಕಾ ಕ್ಯೂವಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅವಂತಿಕಾ? ತುಂಬಾ ಜನ ನಿಂತ್ಕೊಂಡಿದ್ದಾರೆ. ನಿಂಗೆ ಯಾರು ಇಷ್ಟ ಆಗಿದೆ? ರಾಕಿಂಗ್ ಸ್ಟಾರ್. ಒಬ್ಬರ ಹೆಸರು ಹೇಳು. ನೆಕ್ಸ್ಟ್ ಮೂವಿಗೆ ನೀನೇ ಅಂತೆ ಕಾಲ್ ಶೀಟು ಕೊಟ್ಟಾಯ್ತಾ? ಕಾಲ್ ಮಾಡಿದ್ರು, ಏನೋ ನೀನು ಮೂವಿ ಹೀರೋಯಿನು ಅಂತ. ನಾನು ರಿಜೆಕ್ಟ್ ಮಾಡಿದೆ. ಓ, ಕಾಲ್ ಶೀಟ್ ಇರಲಿಲ್ಲ ಗೊತ್ತಾ? ಎಷ್ಟು ಸುಳ್ಳು ಹೇಳ್ತೀಯ. ಅಯ್ಯೋ ನಿಜ. ಹಂಗಂದ್ರೆ ಅವ್ರ ನಂಬರ್ ಹೇಳು. ಫೋನ್ ಎಲ್ಲಿದೆ? ಎಲ್ಲಿದೆ? ಹೊರತಕ್ಕೊಟ್ಟು ಬಂದಿದ್ದೀನಿ, ಮನೆಯಲ್ಲಿದೆ. ಎಷ್ಟು ಸುಳ್ಳು ಹೇಳ್ತಾಳಲ್ಲ. ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಕಾಲ್ ಶೀಟ್ನ ನೀನ್ ರಿಜೆಕ್ಟ್ ಮಾಡೋ ಅಷ್ಟು. ಅಯ್ಯೋ ಐ ಆಮ್ ಫೇಮಸ್. ಫೇಮಸ್ ಅಂತೆ ಫೇಮಸ್. ಫೇಮಸ್. ಬರೀ ಸುಳ್ಳು ಹೇಳ್ತಾಳೆ. ಅಯ್ಯೋ ಸುಳ್ಳು. ನಿಂಗೆ ಯಶ್ ಬೇಡ ಅಂದ್ರೆ ಬೇರೆ ಇನ್ಯಾವ ಸ್ಟಾರ್ ಬೇಕು ನಿನ್ಗಾಗದ್ರೆ? ಯಶ್ ಬೇಕು. ಅಯ್ಯೋ ಮತ್ತೆ ಯಾಕೆ ರಿಜೆಕ್ಟ್ ಮಾಡಿದೆ? ಅಯ್ಯೋ ಆಕ್ಟಿಂಗ್ ಬೇಕಲ್ಲ. ಯಾವ ಮೂವಿ ನಿಂಗೆ ತುಂಬಾ ಇಷ್ಟ ಆಗಿರೋದು ಕನ್ನಡದಲ್ಲಿ? ಜಾನು.
ಜಾನು ಮೂವಿನ ಚೆನ್ನಾಗಿದೆ. ಓಹೋ ಸೂಪರ್. ಬಾಲಿವುಡ್ ಮೂವೀಸ್ ನೋಡ್ತೀಯಾ? ನೋಡ್ತೀನಿ. ಯಾರು ನಿಂಗೆ ಇಷ್ಟವಾದ ಹೀರೋ ಯಾರು? ಎಲ್ಲ ಹೀರೋ ಇಷ್ಟನೇ. ಒಬ್ಬರು ಸ್ಪೆಸಿಫಿಕ್ ಆಗಿ ಅದನ್ನ ಯಾಕೆ ಜಾನು ಕಡೆ ನೋಡ್ತೀಯಾ? ನಾನೇನು ಹೇಳಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹೇಳ್ಬೇಕು. ಟೆಲ್ ಮಿ ಯುವರ್ ಚಾಯ್ಸ್. ಎಲ್ಲ ಆರ್ಟಿಸ್ಟ್ ಒಂದೇನೆ, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ನಿನ್ನ ಡ್ರೀಮ್ ಬಾಯ್ ಹೇಗಿರ್ಬೇಕು ಅವಂತಿಕಾ? ಲಿಸ್ಟ್ ಮಾಡು. ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಬುದ್ಧಿ ಇರ್ಬೇಕಾ? ಬುದ್ಧಿ ಏನು ಇರಲೇಬೇಕು? ದುಡ್ಡು ಬುದ್ಧು ಇದ್ರೆ ಚಂದ. ಬುದ್ಧಿ ಇಟ್ಕೊಂಡು ಏನ್ ಮಾಡ್ತೀಯಾ? ದುಡ್ಡು ಇರಬೇಕು. ಓ ಯಸ್, ಮನಿ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್. ವಾಟ್ ನೆಕ್ಸ್ಟ್ ಅವಂತಿಕಾ? ಅಯ್ಯೋ, ಅದು ಹೆಂಗದ್ರಲ್ಲಿ ದುಡ್ಡಿದ್ರೆ ಸಾಕು. ಎಸ್. ಸೊ ನಿನ್ನ ಪಾರ್ಲರ್ ಕರ್ಕೊಂಡೋಗಿ ಚೆನ್ನಾಗಿ ರೆಡಿ ಮಾಡ್ಕೊ ಬಂದ್ರೆ ಸಾಕು. ನಾನೇ ಹೋಗ್ತೀನಿ, ಅವ್ನು ಕರ್ಕೊಂಡು ಹೋಗೋಣ. ಐ ಆಮ್ ರೆಡಿ ಟು ಗೋ ಪಾರ್ಲರ್. ಓಹೋ ಸೂಪರ್. ಜಸ್ಟ್ ದುಡ್ಡಿದ್ರೆ ಸಾಕು ನಿನಗೆ, ಬುದ್ಧಿನೂ ಬೇಡ ಏನು ಬೇಡ. ಅವಂತಿಕಾ, ನಿನ್ನ ಮನೇಲಿ ಡೈಲಾಗ್ ಹೇಳ್ತಾ ಇರ್ತೀಯ ತಾನೆ, ಮೂವಿ ಡೈಲಾಗ್ ಹೇಳ್ತಾ ಇರ್ತಾನೆ, ಹೇಳು. ಯಾವುದದು ಡೈಲಾಗು? ನೀನು ಜಾಸ್ತಿ ರಿಪೀಟ್ ಮಾಡಿ ಹೇಳೋದು ಅವಂತಿಕಾ. ನಿನ್ನ ಧ್ರುವ ಸರ್ಜಾ ಇಷ್ಟ ತಾನೆ, ಅವ್ರ ಡೈಲಾಗ್ ಹೇಳು. ಒಂದು ಡೈಲಾಗ್ ಹೊಡ್ಬಿಡು. ತಂದೆ ತಲೆ ಹೊಡಿತಾಳೆ, ತಾಯಿ ಗೆನ್ನೆ ಹೊಡಿತಾಳೆ, ಎಷ್ಟು ಕೈ ಹೊಡಿತಾಳೆ, ಅವಂತಿಕಾ ತಿಕ್ಕಕ್ಕೆ ಹೊಡೆಯೋದು. ಛೀ ನಾಟಿ. ಅಯ್ಯೋ ಥೂ. ಏನಿದು ನೋಡಿ, ನಿಜ ಹೇಳಿದ್ರೆ ಜನ ಯಾರು ಅಲ್ಲ? ಇಲ್ಲ. ಎಸ್, ಜನ ಸುಳ್ಳು ಹೇಳ್ಬೇಕು. ಅದನ್ನ ಚೀ ಚಿ 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 ಚಿ. ಥ್ಯಾಂಕ್ ಯು. ಧ್ರುವ ಸರ್ಜಾ ಬಂದು ನಿನ್ಗೆ ಏನಾದರೂ ಒಂದು ಆಫರ್ ಕೊಟ್ರೆ ಏನು ಮಾಡ್ತೀಯಾ? ಅಯ್ಯೋ, ಮೂವಿಗೆ ನಾನು ಧ್ರುವ ಸರ್ಜಾ ಅವ್ರಿಗೆ ರಾಖಿ ಕಟ್ಬಿಟ್ಟು ಬಂದಿದ್ದೀನಿ, ತಗೊಂಡ್ ಹೋಗ್ಬೇಕು ಡಾಲ್ ಅಂತ. ಓಕೆ. ಸೊ ಯಾವಾಗ ಕರ್ಕೊಂಡು ಹೋಗ್ತೀನಿ ಗೊತ್ತಿಲ್ಲ, ಬಟ್ ಇವಳಿಗೆ ಧ್ರುವ ಸರ್ಜಾ ಅಂದ್ರೆ ತುಂಬಾ ಇಷ್ಟ. ಓಕೆ ಓಕೆ. ಇನ್ನು ಅವ್ರಿಗೆ ಡ್ಯಾನ್ಸ್ ಇಷ್ಟನಾ, ಆಕ್ಟಿಂಗ್ ಇಷ್ಟನಾ? ಧ್ರುವ ಸರ್ಜಾದು ಏನು ಇಷ್ಟ ನಿಂಗೆ ಅವಂತಿಕಾ? ಆಕ್ಟಿಂಗ್, ಡ್ಯಾನ್ಸ್ ಎರಡು. ಗಜರಂಗಲಿ. ಓಹೋ ಓಕೆ. ಸೊ ಜಾನು ಹೇಗೆ ಮೇಂಟೈನ್ ಮಾಡ್ತಾ ಇರ್ತೀರ ಮನೇಲಿ ಅವಂತಿಕನ? ಅವಂತಿಕನ ನಾನು ಕೈಯಲ್ಲಿ ಹಾಕೊಂಡ ಅಂತಿಲ್ಲ ಅಂದ್ರೆ ನಾನೇ ಮರ್ತೋಗ್ಬಿಡ್ತೀನಿ ಇದು ನಾನ ಅಂತ. ಮರ್ತೋಗ್ಬಿಡ್ತಾಳೆ. ಓಕೆ. ಈ ಕಾನ್ಸೆಪ್ಟ್ ಹೆಂಗ್ ಕ್ರಿಯೇಟ್ ಆಯ್ತು ಜಾನು ನಿಮಗೆ ಅವಂತಿಕ? ಸುಮ್ಮನೆ ಕೂತ್ಕೊಳ್ಳೆ. ಎಸ್, ನೀನು ಹೀಗೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ನೀನು ಮಾತಾಡ್ತೀನಿ. ಎಸ್ ಎಸ್ ಮಾತಾಡ್ತೀನಿ, ಎಲ್ಲ ಹೇಳ್ತೀನಿ. ಕ್ರೈಮ್ಸ್, ಸಾರಿ, ನಿನ್ನ ಹೆಸರು ಕುಸುಮ. ನಿಂಗೆ ಹೆಂಗ್ ಗೊತ್ತು? ಗೊತ್ತು, ಕ್ರೈಮ್ ಕುಸುಮ ಅವರೇ. ಮನೇಲಿ ಹೀಗೆ ತರಲೆ ಮಾಡ್ತಾ ಇರ್ತಾಳ? ಎಸ್ ಎಸ್, ನಾನು ತರಲೆ ಮಾಡ್ತಾಳೆ. ನೋ, ಇವಳು ಮಾಡ್ತಾಳೆ. ಇವಳಿಗೆ ಏನು ಕೊಟ್ರೆ ಸಮಾಧಾನ ಮಾಡ್ತೀರಾ? ಹಂಗೆ ತೆಗೆದ್ಬಿಡ್ತೀನಿ. ನನ್ನ ಮನೇಲಿ ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ, ನಾನು ಮಾತಾಡ್ದ ಅಂದ್ರೆ ಪ್ಲೀಸ್ ಒನ್ ಟೈಮು ಅವ್ರಿಗೆ ಏನಾದ್ರು ಬೇಜಾರಾಯ್ತು ಅಂತಂದ್ರೆ ಲೈಕ್ ಇವಳನ್ನ ಹಾಕ್ಬಿಟ್ಟು ಕೂಡಿಸ್ಬಿಡ್ತೀನಿ. ಎಷ್ಟು ಬೇಜಾರಾದ್ರೂ ತಲೆ ಇವಳು ಏನ್ ಮಾತಾಡಿದ್ರು ಕಾಮಿಡಿ. ಓಕೆ. ಸಿ ಏನು ಇನ್ನು ತಪ್ಪು ಹೇಳ್ತಾ ಇದ್ದಾರಾ? ಏನು ತಪ್ಪು ಹೇಳಿದ್ರು? ಹೀರೋಯಿನ್ ನಾನು ಕಾಮಿಡಿ ಕೇಸ್ ಮಾಡ್ಬಿಟ್ಟಿದ್ದಾಳೆ ನೋಡಿ. ಓಹೋ ಹೋ, ನೀನು ಎಷ್ಟು ಜೊತೆ ಆಕ್ಟ್ ಮಾಡ್ಬೇಕು ಇನ್ನು ಅವಳು? ಇವ್ರದ್ದು ಕಾಮಿಡಿ ಪೀಸ್ ಮಾಡ್ತಾ ಇದ್ದೀರಾ? ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಇವ್ರಿಬ್ರು. ನಾವಿಬ್ರು ಏನು ಹೇಳ್ತಾ ಇಲ್ಲ, ನಾವೇನಾದ್ರು ಇಲ್ಲಪ್ಪ, ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು ನೋಡಿ. ರೆಕಾರ್ಡೆಡ್ ಇದೆ, ಕೇಳಿಸ್ಕೊಳ್ಳಿ. ನಾನೇ ಇದನ್ನ ಮಾತಾಡದಿದ್ರು ನನ್ಗೆ ಎಲ್ಲೂ ಫೀಲ್ ಆಗಲ್ಲ. ಲೈಕ್ ಟಾಟನ ರೀಸೆಂಟ್ ಆಗಿ ಲೈಕ್ ಡಬಲ್ ವಾಯ್ಸ್ ನ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಇವಳು ಅಂತಿಲ್ಲ ಅಂದ್ರೆ ನಾನು ಫಸ್ಟ್ಲಿಂದಾನೇ ತಗೊಂಡಿದ್ದೆ ಅಂತಲ್ಲ. ಅಪ್ಪ ಎಷ್ಟು ನಾಟಿ ಅಂತ ಹೇಳಿದ್ರೆ ಇವರು ಹೋಗೋರು ಬರೋರು ಹುಡುಗರಿಗೆ ಎಲ್ರಿಗೂ ರೆಗಿಸ್ತಾ ಇರ್ತಾಳೆ. ಇನ್ನೊಂದ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವ್ರನ್ನ ನಾನು ಮಾಲಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ ನಾನು, ನನಗೆ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ ಅಂತ. ಬಟ್ ಇವಳದೇ ಮಾತ್ರ ಅವರಿಬ್ಬರದ್ದು ಕವರ್ ಆಗೋ ಥರ ಫೋಟೋಸು, ಇವಳು ಮತ್ತೆ ಅವರಿಬ್ಬರು ಮಾತಾಡ್ಕೊಂತ ವಿಡಿಯೋಸ್ ತಗೊಂತಾರೆ. ಸೊ ಕ್ಯೂಟ್, ಫುಲ್ ಹೈಪ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಇವಳು ತುಂಬಾ ಅಂದ್ರೆ ತುಂಬಾ ಹೈ ಕ್ರಿಯೇಟ್ ಆಗಿದೆ ಇವಾಗ. ಸೊ ಇವ್ರಿಗೆ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇವಾಗ, ತುಂಬಾ ಜಾಸ್ತಿ ಇದ್ದಾರೆ ಈಗ. ನಾನು ಲೈವ್ ಅಲ್ಲಿ ಯಾವಾಗ ಹೋಗ್ತೀನಿ ತಾನೆ, ಅವಂತಿಕನ್ ಕರ್ಕೊಂಬನ್ನಿ, ಅವಂತಿಕನ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಸೋ ಫೇಮಸ್, ಸಿಕ್ಕಾಬಡೆ ಫೇಮಸ್ ಆದ ಅವಂತಿಕಾ. ನೆಕ್ಸ್ಟ್ ಟೈಮ್ ನಿನ್ನ ಹತ್ರ ಮಾತಾಡಲ್ಲ ಯಾಕೆ? ನೀನು ಫೇಮಸ್ ಆಗಿ ಮಾಡಿದ್ದೆ ಯಾರು? ಜಾನು. ನನ್ನಿಂದ ಫೇಮಸ್ ಆಗಿರೋದು. ಓಹ್, ಅವಂತಿಕಯಿಂದ ಜಾನು ಫೇಮಸ್? ಜಾನು ಇಂದ ಅವಂತಿಕ ಅಲ್ಲ. ಇವಳು ಯಾರು ನೋಡ್ತಾರೆ ನೋಡಿ, ಆಂಟಿ ತರ ನೋಡಿ, ನನ್ನ ಚೋಟಿ ಸುಂದರಿ, ನನ್ನಿಂದ ಎಲ್ಲ ನೋಡ್ತಾರೆ. ಅದಂತೂ ನಿಜ. ಲೈಕ್ ಇವಳಿಂದಾನೇ ನಾನು ತುಂಬಾ ಫೇಮಸ್ ಆಗಿರೋದು. ಅಸಿಸ್ಟೆಂಟ್. ಸೊ ಒಂದು ಸಾಂಗ್ ಯಾವ್ದಾದ್ರು ನಿನ್ನ ಹಾಡ್ಬಿಡು ಅವಂತಿಕಾ. ಯಾವ್ದು? ಫೇವರೇಟ್ ಸಾಂಗ್, ಟ್ರೆಂಡಿಂಗ್ ಸಾಂಗ್. ಏನಿಲ್ಲ
ಯಾರೊಳಗೆ ಖಾಲಿ ಖಾಲಿ ನೀನೊಳಗೆ ಇದ್ದರೆ ಸಂಕಿಗೆ ಮಲ್ಲಿಗೆ ತರದೆ ಹೋದರು ನೀ ನನಗೆ ಎಲ್ಲಿದೆ ಬೇಗ ಅವ್ನು ಬರಲ್ಲ. ನೀನ್ ಇಷ್ಟೊಂದು ತಲೆದಿಂದ ಆದ್ರೆ ಎಕ್ಸಾಕ್ಟ್ಲಿ. ಯಾರು ನೋಡ ಹಾಗನ್ಸ್ತು ನಿಂಗೆ ಅವಂತಿಕಾ? ಏನು ಇಲ್ಲ ನಿಮ್ಮಿಬ್ಬರ ಮಧ್ಯೆ ಅಂತ ಅನ್ಸಿದ್ದು ಹೇಳು. ಯಾರು ನಿಂಗೆ ಅಷ್ಟು ಬೇಸರ ಮಾಡಿದ್ದು? ಎಷ್ಟು ಸುಂದರವಾಗಿದ್ದೀನಿ. ಒಂದು ಚೆನ್ನಾಗಿ ಯಾರಾದ್ರೂ ಮೂರ್ಖ ನೀನು ಬೇಡ ಅಂತ ಬಿಟ್ಟು ಹೋಗಿದ್ದು? ಅಯ್ಯೋ ನಾನೇ ಕಿಟ್ಬಿಟ್ಟು ಬಂದೆ. ನೀನೇ ಬಿಟ್ಟು ಬಂದ್ಯಾ? ಅಲ್ಲೂ ಒಪ್ಕೊಳ್ಳಲ್ಲ ಇವಳು ತರ್ಲೆ. ಅಯ್ಯೋ ದುಡ್ಡಿಲ್ಲ ಏನಿಲ್ಲ. ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್, ಯು ಆರ್ ಆಲ್ವೇಸ್ ಗ್ರೇಟ್. ನಿನ್ನಿಂದನೇ ಎಲ್ಲ. ಹೌದು ಅಲ್ಲ? ಎಸ್, ಯು ಆರ್ ಸೆಲ್ಫ್ ಮೇಡ್. ಯು ಆರ್ ಟ್ರೂ. ಸೆಲ್ಫ್ ಅಪ್ರಿಷಿಯೇಷನ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಅನ್ಸುತ್ತೆ ನಮ್ಮನ್ನ ನಾವು ಇಷ್ಟಪಡಬೇಕು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಎಸ್. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದು ಯಾರು? ಟ್ರೋಲರ್ಸ್ಗಳು. ಎಸ್. ಏನಂತ ಜಾಸ್ತಿ ಟ್ರೋಲ್ ಮಾಡ್ತಾರೆ ನಿಮಗೆ? ಅಯ್ಯೋ ನನ್ನ ಹೆಸರು ಮೇಲೆ ಟ್ರೋಲ್ ಮಾಡ್ತಾರೆ. ಗೊತ್ತಾಗಲ್ಲ, ಜಸ್ಟ್ ಅದೇ ಹೇಳ್ತಾರೆ. ಚೀ ತರ್ಲೆ ಅಂದ್ರೆ ತರ್ಲೆ ನೀನು. ಥ್ಯಾಂಕ್ ಯು ಸೊ ಮಚ್. ನಿನ್ಗೆ ಯಾವ ಥರ ಡ್ರೆಸ್ ಹಾಕೊಂಡ್ರೆ ಇಷ್ಟ ಆಗುತ್ತೆ ನಿಂಗೆ? ಈಗ ಜಾನು ನಿಂಗೆ ಫ್ರಾಕ್ ಹಾಕ್ಬಿಟ್ಟಿದ್ದಾರೆ, ಬೇರೆ ಇನ್ನೇನು ಇಷ್ಟ? ಇಬ್ಬರು ನೋಡಿ ಸೇಮ್ ವೈಟ್ ವೈಟ್ ವೈಟ್. ಅವ್ರು ಬ್ಲೂ. ಇನ್ನೊಂದೇನು ಗೊತ್ತಾ, ಲೈಕ್ ನಾನು ಹೊಡೆದು ಸೇಮ್ ಡ್ರೆಸ್ಗಳು ತುಂಬಾ ಇದಾವೆ, ಕಾಂಬಿನೇಷನ್ ಡ್ರೆಸ್ಗಳು. ನಾವೆಲ್ಲೇ ಇಂಟರ್ವ್ಯೂಗೆ ಹೋಗ್ಲಿ ಎಲ್ಲಾ ಕಡೆಲ್ಲೂ ಹೋದ್ರು ನಾನು ಇವಳು ಸೇಮ್ ಟು ಸೇಮ್ ಡ್ರೆಸ್ ಮಾಡ್ಕೊಂಡ್ಬಿಟ್ಟು ಹೋಗ್ತೀವಿ, ಲೈಕ್ ಸ್ವಲ್ಪ ಅಟ್ರಾಕ್ಷನ್ ಆಗಿರ್ಲಿ ಅಂತ. ಇವತ್ತು ನಾನು ತಾತನ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಬಿಟ್ಟು ಲೈಕ್ ನಾನು ಸೇಮ್ ಡ್ರೆಸ್ ನ ಮೇಂಟೈನ್ ಮಾಡಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇಬ್ರು ಸೇಮ್ ಡ್ರೆಸ್, ಎಲ್ಲೋದ್ರು ಸೇಮ್ ಡ್ರೆಸ್. ಇವಾಗ ಸ್ವಲ್ಪ ಯೂನಿಕ್ ಆಗಿರ್ಲಿ, ಚೇಂಜಸ್ ಆಗಿರ್ಲಿ ಅಂತ ಬಿಟ್ಟು ನಾನು ಬೇರೆ ತರ ಹಾಕೊಂತೀನಿ, ಇವಳು ಬೇರೆ ತರ ಹಾಕೊಂತಾಳೆ. ಬಟ್ ತಾತ ಎಷ್ಟೊಂದು ಬೆಸ್ಟ್. ತಾತ ಏನು ಮಾತಾಡಲ್ಲ, ಸುಮ್ನೆ ಇರ್ತಾನೆ. ಇವಳು ಅಪ್ಪ ಹೇಳಲೇ ಬಿಡಿ, ತರ್ಲೆ ಅಂದ್ರೆ ತರ್ಲೆ. ಇವಳಿಗಿಂತ ಜಾಸ್ತಿ ತರ್ಲೆ ಅಜ್ಜಿ. ಓಕೆ ಓಕೆ. ಅಜ್ಜಿ ಗೆಟಪ್ ಆಗದ ಅಂದ್ರೆ ಇನ್ನೂ ತರ್ಲೆ. ಸೊ ನೆಕ್ಸ್ಟ್ ಟೈಮ್ ಹಾಗಾದ್ರೆ ಅಜ್ಜಿ ಗೆಟಪ್ ಅಲ್ಲೂ ನೋಡ್ಬಿಡೋಣ. ಬಟ್ ನಿಮಗೆ ಆರ್ ಯು ರಿಯಲಿ ಎಂಜಾಯಿಂಗ್ ದಿಸ್ ಜಾನು? ಸಂತೃಪ್ತಿ ತುಂಬಾ ಇದೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಒಂದು ಒಳ್ಳೆ ಕಲೆ ಕಲ್ತಿದ್ದೀನಿ. ನಾನು ಹಿಂಗೆ ಅಂತಿಲ್ಲ ಅಂದ್ರೆ ನನ್ನಲ್ಲಿರೋಕಂತ ಒಂದು ಕಲಾವಿದೆನ ನಾನೇನು ಮಾಡಕ್ಕಾಗಲ್ಲ ಅನ್ನೋದನ್ನ ಅವಂತಿಕಾ ಕಲೆ ಮಾಡಿಸ್ತಾ ಇದ್ದೀನಿ ಅನ್ನೋದು ಒಂದು ಪ್ರೌಡ್ ಫೀಲ್ ಇದೆ ನೋಡಿ. ನನಗೆ ಇನ್ನೊಂದು ಟೈಮಲ್ಲಿ ಕೆಲವೊಬ್ರು ಬೈಬೇಕು, ಏನಾದರೂ ಸಿಟ್ಟಿರುತ್ತೆ ತಾನೆ, ಇವಳ ಕೈಲಿಂದ ಬೈತೀನಿ. ಅಪ್ಪ ಎಂತ ಟ್ಯಾಲೆಂಟ್ ನೋಡಿ. ಒಳ್ಳೆ ಟೂಲ್. ಯಾರ್ಯಾರು ಕೆಟ್ಟ ಕಮೆಂಟ್ ಮಾಡ್ತಾರೋ, ಯಾರು ಕಾಲು ಎಳಿತಾರೋ ಎಲ್ಲದಕ್ಕೂ ಅವಂತಿಕಾ ಮುಖಾಂತರನೇ. ಯಾಕಂತಂದ್ರೆ ಇವ್ರು ಬೈಯದ್ ನೋಡಿದ್ರು ಕೆಲವೊಬ್ರು ಖುಷಿ ಆಗುತ್ತೆ. ಹೌದಲ್ಲ? ಲೈಕ್ ಇದು ಹೆಂಗೆ ಅಂತಿಲ್ಲ ಅಂದ್ರೆ ನನ್ ದೇವ್ರ ತರ. ಲೈಕ್ ಇದು ಒಂದು ರೆಸ್ಪೆಕ್ಟ್ ಕೊಡ್ತಿದೆ, ತುಂಬಾ ಜನ ರೆಸ್ಪೆಕ್ಟ್ ಕೊಡ್ತಿದೆ. ಬಟ್ ಅಷ್ಟೇ, ಸ್ವಲ್ಪ ಸದ್ಯ ಕೆಲಸ ಇಲ್ಲ. ದೆನ್ ಐ ಹೋಪ್ ನನಗೆ ಕೆಲಸ ಸಿಗುತ್ತೆ ಅನ್ನೋದಿದೆ. ಬಟ್ ಇದು ನನ್ನ ಕೈ ಹಿಡಿಲಿಲ್ಲ ಅಂದ್ರೆ ನಾನಂದ್ರೂ ಸುಮ್ಮನೆ ಕೂತ್ಕೊಳ್ಳೋದಿರ್ಬೇಕಲ್ಲ. ಇನ್ನೊಂದೇನಾದ್ರು ಹೊಸ್ದಾಗಿ ತಗೊಂಡು ಬಂದೇ ಬರ್ತೀನಿ. ನನಗೆ ನೀವು 100 ಟೈಮ್ ನಾನು ರಿಜೆಕ್ಟ್ ಮಾಡಿ ನಾನು ಒನ್ ಟೈಮ್ ಎಲ್ಲ ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ ಆತ್ಮವಿಶ್ವಾಸ ತುಂಬಾ ಜಾಸ್ತಿ ಇದೆ. ತುಂಬಾ ಜಾಸ್ತಿ ಇದೆ. ಹೆಂಗ್ ಅನ್ಸಿದ್ದು ನಮ್ಮ ಅವಂತಿಕಾ ಮತ್ತೆ ಲೈಕ್ ನಮ್ಮ ತಾತ? ಅವಂತಿಕಾ ಇಸ್ ಟು ನಾಟಿ. ನಿಮ್ಮ ತಾತ ಬರೀ ಅಜ್ಜಿಗೆ ಲೈನ್ ಹಾಕೋದ್ರಲ್ಲೇ ಬಿಸಿ. ಬಟ್ ನಿನಗೆ ಲೈನ್ ಹಾಕೋರು ಸಿಕ್ಕಾಪಟ್ಟೆ ಜನ ಇದ್ದಾರಲ್ಲ ಅವಂತಿಕಾಕ್ಕೆ. ಗ್ರೇಟ್. ಯು ಆರ್ ಎ ಸೆಲೆಬ್ರಿಟಿ. ಎಕ್ಸಾಕ್ಟ್ಲಿ, ಯು ಆರ್ ಅವರ್ ಸೆಲೆಬ್ರಿಟಿ, ನೋ ಡೌಟ್. ದೆನ್ ನನಗೆ ಇನ್ನೊಂದು ಪ್ರಶ್ನೆ, ಲೈಕ್ ನಿಮ್ಗೆ ವ್ಯತ್ಯಾಸ ಕಾಣಿಸುತ್ತಾ ತಾತ ಮತ್ತೆ? ಖಂಡಿತ ಕಾಣಿಸುತ್ತೆ. ವಾಯ್ಸಲ್ಲಿ ಮಾಡ್ಯುಲೇಷನ್ಸ್. ಜಾನು, ನಾನು ಕೇಳಲೇಬೇಕು. ಸಿಹಿ ವೆಂಟ್ರಲೋಕಿಸ್ಟ್ಗಳಿಗೆ ಇಷ್ಟೊಂದು ನೀವು ಎಫರ್ಟ್ ಹಾಕಬೇಕು, ಜನಗಳು ನೀವು ಎಂಟರ್ಟೈನ್ಮೆಂಟ್ ಮಾಡ್ತೀರಾ. ಬಟ್ ನಿಮ್ಮಲ್ಲಿ ಆ ಎನರ್ಜಿ, ಆ ವಾಯ್ಸ್ ಮಾಡ್ಯುಲೇಷನ್ ನಿಮಗೆಲ್ಲೋ ಒಂದು ಕಡೆ ಅದರಿಂದ ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿಂದ ಇಲ್ಲಿ ಗಂಟ ರಾತ್ರಿ ಎಲ್ಲ ನನಗೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಉಸಿರು ಕಟ್ಕೊಂಡ್ಬಿಟ್ಟು ಮಾತಾಡೋದು, ಓಕೆನಾ? ಕೆಲವೊಂದು ಟೈಮಲ್ಲಿ ಈ ಕಣ್ಣೆಲ್ಲ ಫುಲ್ ಬ್ಲಾಸ್ಟ್ ಆಗಿಬಿಟ್ಟಿರುತ್ತೆ, ಅಷ್ಟು ರೇಟ್ ಆಗಿಬಿಟ್ಟಿರುತ್ತೆ, ತಲೆ ಒಂಥರ ಡಿಮ್ಮಾಗಿ ಕೊಡ್ಕೊಳ್ತಾ ಇರುತ್ತೆ. ಯಾಕಿದೆ ನಿಮ್ಮ ಜೀವವನ್ನು ಪಣಕ್ಕಿಟ್ಟು ಇಷ್ಟೊಂದು ಹಠ ಏನಕ್ಕೆ ಜಾನು?
ಯಾವ ಜನ ಮುಂದೆ ನಾನು ಬಿದ್ದಿದ್ದೀನೋ, ಯಾವ ಜನ ನಾನು ನೋಡ್ಬಿಟ್ಟು ನಗ್ತಾ ಇದ್ದಾರೆ ಅಂತಬಿಟ್ಟು ನಮ್ಮ ಮನೆಯವ್ರು ಹೇಳಿದಾರೋ ಅದೇ ಜನದ ಮುಂದೆ ಹೋಗ್ಬಿಟ್ಟು ನಾನು ನಿಂತ್ಕೊಂಡ್ಬಿಟ್ಟು ಅವನು ಬಂದ ನೋಡು ಊರಿಗೆ ಅನ್ನೋದ್ರ ಬದಲು ಆ ಮೇಡಮ್ ಊರಿಗೆ ಬಂದಿದ್ದಾರೆ ನೋಡಿ ಅನ್ನೋ ರೇಂಜಿಗೆ ಬೆಳೆ ಗಂಟ ನನ್ನ ಈ ಹಠ ನಿಲ್ಲಲ್ಲ. ನಾನು ಇವತ್ತಿನ ದಿನ ನಮ್ಮ ಮನೇಲಿ ಯಾರು ಸತ್ರೂ ನಾನು ಊರಿಗೆ ಹೋಗಲ್ಲ, ಯಾರು ಬದುಕಿದ್ರು ಊರಿಗೆ ಹೋಗಲ್ಲ, ಏನು ಫಂಕ್ಷನ್ ಆದ್ರೂ ಊರಿಗೆ ಹೋಗಲ್ಲ. ಒಂದಲ್ಲ ಒಂದಿನ ನಾನು ರಾಜ್ಯರೋಷವಾಗಿ ನಮ್ಮ ಊರಿಗೆ ಹೋಗ್ತೀನಿ ಅನ್ನೋಂಥ ಒಂದು ಛಲ ನನ್ನ ಹತ್ರ ಇದೆ. ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ, ನಿಮ್ಮ ಕನಸು ಸಾಕಾರ ಆಗುತ್ತೆ. ಯಾಕಂದರೆ ರಾತ್ರೋರಾತ್ರಿ ಅಡ್ಡದಾರಿಯಲ್ಲಿ ಕವಲು ದಾರಿಯಲ್ಲಿ ಬಂದಂಥ ಯಶಸ್ಸು ಶಾಶ್ವತ ಅಲ್ಲ. ನಿಮ್ಮದು ಒಂದೊಂದೇ ಮೆಟ್ಲನ್ನು ಹತ್ತು ಉಳಿಪೆಟ್ಟು ಬಿದ್ದು ಸಂಪೂರ್ಣ ಸುಂದರವಾದಂಥ ಮೂರ್ತಿ ನೀವು ಆಗ್ತೀರಾ. ಆ ಗೌರವ ಎಕ್ಸಾಕ್ಟ್ಲಿ ಆಗಿಬಿಟ್ಟಿದೆ. ಆಲ್ರೆಡಿ ಆಗಿದ್ದೀರಾ. ಮತ್ತು ಆ ಒಂದು ಜನ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಗುರುತಿಸೋ ಅಂಥದ್ದು ನಡೆಯುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ ಶೇಡಿಂದ ನೀವು ಈ ಶೇಡಿಗೆ ಬಂದಿದ್ದೀರಾ. ಎಕ್ಸಾಕ್ಟ್ಲಿ ಇದರಲ್ಲಿ ನಿಮ್ಮ ವೃತ್ತಿಯನ್ನು ನೀವು ಕಂಡಿಟ್ಕೊಂಡಿದ್ದೀರಾ. ಸೊ ಕೇವಲ ಎಲ್ಲನೂ ಮನೋರಂಜಿಸೋದಷ್ಟೇ ಮಾತ್ರ ಅಲ್ಲ, ನಿಮ್ಮನ್ನು ನೀವು ಸಂತೃಪ್ತಿ ಪಟ್ಕೊಳ್ಳಿ. ಇದು ನಾನು ತುಂಬ ಖುಷಿ ಇದ್ದೀನಿ ಇವಳ ಜೊತೆ. ದೆನ್ ನಾನು ಒಂದೆರಡು ಮಾತು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಇನ್ನೊಂದು, ನನ್ನ ಜೆಂಡರ್ ನೋಡ್ಬಿಟ್ಟು ನಾನು ಮಾಡೋಕ್ಕಂಥ ರೀಲ್ಸ್ ನೋಡ್ಬಿಟ್ಟು ಯಾರು ನನ್ನನ್ನು ಮಣೆ ಹಿಡಿಬೇಡಿ, ಮಣೆ ಹಾಕಬೇಡಿ. ನನ್ನಲ್ಲಿರೋಕ್ಕಂಥ ಟ್ಯಾಲೆಂಟು, ನನ್ನಲ್ಲಿರೋಕ್ಕಂಥ ಪ್ರತಿಭೆನ ನೀವು ನೋಡಿಬಿಟ್ಟು ನನ್ನನ್ನು ಪ್ರೋಗ್ರಾಮ್ಸ್ನ ಕೊಡಿ. ಇವತ್ತು ನನಗೆ ತುಂಬ ಅಂದರೆ ತುಂಬ ಪ್ರೋಗ್ರಾಮ್ಸ್ ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿದೆ. ನನಗೊಂದು ಊಟಕ್ಕೂ ಇಲ್ಲಾರ್ದಷ್ಟು ಕಷ್ಟ ಆಗ್ತಾಯಿದೆ. ನಾನು ರೀಲ್ಸ್ ಮಾಡಿದ ತಕ್ಷಣ, ರೀಲ್ಸಲ್ಲಿ ಫೇಮಸ್ ಆದ ತಕ್ಷಣ ನನ್ನ ಹತ್ರ ಏನು ದುಡ್ಡೇನಿಲ್ಲ. ಸೊ ದಯವಿಟ್ಟು ನನ್ನಲ್ಲಿರೋಕ್ಕಂಥ ಈ ಟ್ಯಾಲೆಂಟನ್ನ ನೋಡಿಬಿಟ್ಟು ನನಗೆ ಅವಕಾಶ ಕೊಡಿ ಅಂತ ಬಿಟ್ಟು ಈ ಪ್ರಜಾಧ್ವನಿ ಮೂಲಕ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನಲ್ಲಿರೋಕ್ಕಂಥ ಟ್ಯಾಲೆಂಟ್ನ ನೀವು ನೋಡ್ಬಿಟ್ಟು ಸಪೋರ್ಟ್ ಮಾಡಿ, ನನಗೆ ಕೆಲಸ ಕೊಡಿ ಅಂತಬಿಟ್ಟು ನಿಮ್ಮ ಕೈ ಮುಗಿದ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಸೊ ಈಗ ಸರ್ ಹೇಳಿದ್ದಾರೆ, ನನ್ನ ನಂಬರು ಹಾಕ್ತೀನಿ ಅಂತಬಿಟ್ಟು ನನಗೆ ಇನ್ಸ್ಟಾದಲ್ಲಿ DM ಮಾಡಿದ್ರೆ ಸಾಕು. ಸೊ ದಯವಿಟ್ಟು ಕಲೆಗೆ ಬೆಲೆ ಕೊಡಿ. ನನ್ನ ಜೆಂಡರ್ನ ನೀವು ನೋಡಬೇಡಿ, ನನ್ನ ಕಲೆ ನೋಡಿ. ಇಷ್ಟೊತ್ತು ನಿಮ್ಗೇನಾದರೂ ನಾನೇನಾದರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಅಂತ ಬಟ್ ನಿಮ್ಗೆ ಫೀಲ್ ಆಯಿತು ಅಂತಿಲ್ಲ ಸಪೋರ್ಟ್ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್ ಜಾನು. ಬರೀ ನೋವನ್ನು ನೋಡಿದ್ದೀರಾ, ಅಪಮಾನಗಳನ್ನು ನುಂಗಿದ್ದೀರಾ. ಇನ್ನಾದರೂ ನಿಮ್ಮ ಬದುಕು ಹಸನಾಗಲಿ. ನನಗೊಂದೇ ಒಂದು ನಿಮ್ಮ ಕಡೆಯಿಂದ ಲೈಕ್ ಪ್ರಜಾಧ್ವನಿ ಕಡೆಯಿಂದ ಒಂದೇ ಒಂದು ಬ್ಲೆಸ್ ಮಾಡಿಬಿಡಿ. ಖಂಡಿತ ನಾನು ಎತ್ತರ ಮಟ್ಟಕ್ಕೆ ಬೆಳಿತೀನಿ ಅನ್ನೋಕ್ಕೊಂದು ಅದೊಂದು ಕಾನ್ಫಿಡೆಂಟ್ ಇಟ್ಕೊಂಡ್ಬಿಟ್ಟು ಬಂದಿದ್ದೇನೆ. ಸೊ ನಿಮಗೆ ಹೆಂಗೆ ಅನ್ಸುತ್ತೆ ನನಗೆ ಲೈಕ್ ಮುಂದೆ ಫ್ಯೂಚರ್ ಇದೆನಾ? ತುಂಬ ಖಂಡಿತವಾಗಿಯೂ ಇದೆ. ಆದರೆ ಕಲೆ ಇದೆ, ಕಲೆಯನ್ನು ಗುರುತಿಸುವಂತಹ ಜನ ಮುಂದೆ ಬರಬೇಕಷ್ಟೇನೆ. ಸೊ ಯಾವತ್ತೂ ಆ ಒಂದು ನೆಗೆಟಿವಿಟಿಗೆ ನೀವು ತುಂಬ ಮಣೆ ಹಾಕ್ತಾ ಇದ್ದೀರಾ, ಅದನ್ನು ಪಕ್ಕಕ್ಕಿಡಿ. ನಿಜವಾದಂಥ ಕಲೆಯನ್ನು ಗುರುತಿಸಿ. ಲೈಕ್ ನಾನು ಅದಕ್ಕೆ ಪಕ್ಕಕ್ಕಿಟ್ಟ ಅಂತಿದ್ದಾರೆ, ನನ್ನನ್ನು ಯಾರೂ ನೋಡೋದಿಲ್ಲ. ಜನ ಗುರುತಿಸುವಂಥ ರೀತಿಯನ್ನು ಪಕ್ಕಕ್ಕಿಡಬೇಕು. ಅವ್ರು ಬದಲಾಗಬೇಕು, ನಾನು ಬದಲಾಗ್ಬಿಟ್ಟು ಬೇರೆದನ್ನು ತಗೊಂಡ್ಬಿಟ್ಟು ಬಂದಿದ್ದೀನಿ. ಇದರಿಂದಾನೇ ನಾನು ಎಷ್ಟೊಂದು ಒಳ್ಳೇದನ್ನು ಕೊಟ್ಟಿದ್ದೀನಿ. ಎಕ್ಸೆಪ್ಟ್ ಇಲ್ಲ. ಇದರಿಂದ ಏನಾದರೂ ನಾನು ಡಬಲ್ ಮೀನಿಂಗ್ ಮಾತಾಡ್ದ ಅಂತಿಲ್ಲ ಅಂದರೆ ಅವ್ರ ನಗು ಇರುತ್ತೆ, ಅವ್ರ ತರಲೆ ಇರುತ್ತೆ. ಸೊ ನಾನು ನನಗೆ ಇನ್ನೊಂದೇನು ಅಂತಂದರೆ ನಾನು ಇನ್ನೂ ಯಾವ ಥರ ಚೇಂಜ್ ಆಗಬೇಕು ನೀವೇ ಹೇಳ್ಬಿಡಿ. ಬದಲಾವಣೆ ಜಗದ ನಿಯಮ ಅಂತಾರೆ. ಆದರೆ ಈ ಪರಿವರ್ತನೆ ಕೆಲವೊಬ್ಬರಿಗೆ ತುಂಬಾ ನೋವನ್ನು ತಂದು ಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಬೇಡ, ಇನ್ಮೇಲಾದರೂ ಖಂಡಿತ ಈಗ ಮತ್ತೊಂದು ಬದುಕನ್ನು ನೀವು ಆರಂಭಿಸಿದ್ದೀರಾ. ಸೊ ಇದು ನಿಮಗೆ ಒಳ್ಳೆ ರೀತಿಯಲ್ಲಿ ಹಸನಾಗಲಿ. ಖಂಡಿತವಾಗಿ ನಿಮ್ಮ ಟ್ಯಾಲೆಂಟ್, ನೀವು ಕಲೆ ಏನನ್ನು ಪ್ರದರ್ಶನ ಮಾಡ್ತೀರೋ ಅದಕ್ಕೆ ಯಾವುದೇ ರೀತಿಯಾದಂಥ ಟೀಕಾ ಟಿಪ್ಪಣಿಗಳನ್ನು ಬದಿಕೊಟ್ಟು, ಟೀಕೆ ಮಾಡಿದಷ್ಟು ನಿಮಗೆ ಅದು ಒಳ್ಳೆಯದೇ ಅಂತ ನೀವು ತಗೊಳ್ಳಿ. ಬ್ಲೆಸ್ಸಿಂಗ್ಸ್. ಓಕೆ, ನೆಗೆಟಿವಿಟಿ ಸಮಟೈಮ್ಸ್ ನಿಮಗೆ ಪಾಸಿಟಿವಿಟಿ ಆಗಿ ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಖಂಡಿತ ನಿಮ್ಮ ಬದುಕು ಈ ಒಂದು ವೆಂಟ್ರಿಲಾಕಿಸ್ಟ್ ಆಗಿ ನೀವು ಶುರು ಮಾಡಿದ್ದೀರಾ. ಸೊ ವಿಶ್ ಆಲ್ ದ ಬೆಸ್ಟ್. ಖಂಡಿತವಾಗಿ ಎಲ್ಲೋ ಇದ್ದೀರಾ. ತುಂಬ ಖುಷಿ ಇದೆ. ಇಂಡಿಯಾದಲ್ಲೇ ನಾನು ಇದನ್ನು ರೆಕಾರ್ಡ್ ಮಾಡಬೇಕು. ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಆರಿಸ್ಕೊಂಡು ಬರಲಿ. ಎಷ್ಟೋ ಒಂದು ವೇದಿಕೆಗಳಲ್ಲಿ ಅವಕಾಶನ ಕಲ್ಪಿಸ್ಕೊಡುವಂಥ ಹೃದಯವಂತರು ಮುಂದೆ ಬರಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ನಿಜವಾದಂತಹ ಭಾವನೆಗಳು ನಿಮ್ಮಲ್ಲಿ ಸಾಕಷ್ಟು ಒದಗಿದೆ ಆಯಿತಾ. ಆ ಭಾವನೆಗಳಿಗೆ ಬೆಲೆ ಕೊಡುವಂತಹ ಒಂದು ವ್ಯಕ್ತಿ ಮುಂದೆ ಬರಲಿ ಅಂತ ನಾವು ಪ್ರಜಾಧ್ವನಿ ಮುಖಾಂತರ ನಿಮಗೆ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಇನ್ನು ಅವಾಂತಿಕ ಸಿಕ್ಕಾಬಿಡೆ ಫೇಮಸ್ ಆಗಿಬಿಡ್ತಾರೆ, ರೈಟ್? ಓಕೆ, ಇನ್ನು ಆಟೋಗ್ರಾಫ್ ಕೇಳಕ್ಕೆ ಬರಬೇಕು ಅಲ್ವಾ?
ಕೈ ಇಲ್ಲ ಬರೀಕಾಗಲ್ಲ. ಈಗಲೇ ಕನಸು, ಹಗಲು ಕನಸು. ಎಲ್ಲ ಕ್ಯೂ, ಹುಡುಗರ ಕ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ. ಈಗ ಶೀಲ್ಡ್ ಮನೆ ಅಲ್ಲ ಅವಾಂತಿಕ, ನೆಕ್ಸ್ಟ್ ಬಂಗ್ಲೆಯಲ್ಲೇ ವಾಸ. ಹೌದಲ್ಲ? ನಾನು ಅವಾಗ ನಿನ್ನ ನೋಡಕ್ ಬಂದಾಗ ನನ್ನ ಒಳಗಡೆ ಬಿಟ್ಕೊಳ್ತೀಯಾ? ವಿಶ್ ಯು ಆಲ್ ದ ಬೆಸ್ಟ್ ಅವಾಂತಿಕ. ಕ್ಯೂಟಿ ಪೈ. ನಾನು ಇಷ್ಟೊಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದೀನಿ, ನಾನು ಕಾಂಪ್ಲಿಮೆಂಟ್ ಕೊಡಲ್ವಾ? ಇವರಿಗೆ ಒಂದು ಮೇಕಪ್ ಬಾಕ್ಸ್ ಕ್ರಿಯೇಟ್ ಕೊಡಿ ಪ್ಲೀಸ್. ಒಂದು ಕಾಂಪ್ಲಿಮೆಂಟ್. ಬಾಯ್. ಸೊ ಇದಾಗಿತ್ತು ನಮ್ಮ ಕಥೆಯೆಲ್ಲ, ಜೀವನದ ಜಾನುವಿನ ಪಯಣ.